ನಿಮಗೆಲ್ಲ ರಿಕ್ವೆಸ್ಟ್, ಮಾರ್ಕೆಟ್ ಫುಟ್ಪಾತ್ ವ್ಯಾಪಾರಿಗಳು ಯಾವನಿಗೂ 5 ಪೈಸೆ ಕೊಡ್ಕೂಡ್ದು. ಯಾರು ನಿಮ್ಮ ಹತ್ರ ದುಡ್ಡು ತೊಳ್ತಾರೆ ಅವ್ರನ್ನ ಸೀಕ್ರೆಟಾಗಿ ವಿಡಿಯೋ ಮಾಡಬೇಕು. ಯಾರಿಗೂ 5 ಪೈಸೆ ಲಂಚ ಕೊಡಬಾರ್ದು. ಲಂಚ ಕೇಳಿದವ್ರನ್ನ ನಿಮ್ಮ ಕೆರ ತಗೊಂಡು ಅವ್ನಿಗೆ ಜ್ವರ ಬರೋವರೆಗೂ ಹೊಡಿಬೇಕು. ನಾವು ನಿಮ್ಮ ಜೊತೆಗಿದ್ದೀನಿ. ಅವ್ರೇನು ನಿಮ್ಮ ಅಪ್ಪ ಅಮ್ಮನಿಗೆ ಹುಟ್ಟಿದ್ದಾರೆ, ಅವ್ರು ನಿಮ್ಮ ಹತ್ರ ಕಾಸು ತೊಗೊಳಕ್ಕೆ? ನಿಮ್ಗೇನಾದ್ರು ಹುಟ್ಟವ್ರ ನಿಮ್ಮ ಹತ್ರ ಕಾಸು ತೊಗೊಳಕ್ಕೆ? ಅವ್ರ ಹೆಂಡ್ರ ಮಕ್ಕಳು ಮಜಾ ಮಾಡೋದಕ್ಕೆ ನೀವೇನು ಕೊಡ್ಬೇಕು ಕಾಸು? ಕೊಡಬೇಡಿ. ಇದನ್ನೆಲ್ಲ ಕಡೆ ವಿಡಿಯೋ ಬಿಡಿ. ಅವ್ರಿಗೆ ಮಾನ ಮರ್ಯಾದೆ ಇದ್ದರೆ ಅವ್ರ ಹೆಂಡ್ರ ಮಕ್ಳು ಹಾಕೊಳ್ಳೋ ಬಟ್ಟೆಗೆ ನಿಮ್ಮ ಹತ್ರ ಭಿಕ್ಷೆ ಬೇಕಂದ್ರೆ ಬಂದು ನಿಮ್ಮ ಹತ್ರ ಭಿಕ್ಷೆ ಬೇಡಲಿ. ಅರ್ಥ ಆಯ್ತಾ? ಅರ್ಥ ಆಯ್ತಾ ನಿಮ್ಗೆ ಹೇಳಿದ್ ನಾನು? ಅವ್ರ ಅಪ್ಪ ಅಮ್ಮನ ಹೆಸರು ಬಿಟ್ಬಿಟ್ಟು ನಿಮ್ಮ ಅಪ್ಪ ಅಮ್ಮನ ಹೆಸರು ಹೇಳಂಗಿದ್ರೆ ಅವ್ರು ಕಾಸು ಕಲೆಕ್ಟ್ ಮಾಡಲಿ, ನಿಮ್ಮ ಹತ್ರ ಲಂಚ ತಗೊಳ್ಳಿ. ಅರ್ಥ ಆಯ್ತಾ? ಹೊಡೀರಿ ಚಪ್ಪಾಳೆ. ಅಲ್ವಾ? ಬಿಡಂಗಿಲ್ಲ. ನಾವು ದುಡ್ದಿದ್ದೆ ನಮಗಿಲ್ಲ, ನಮ್ಮ ಹತ್ರ ದುಡ್ದಿರೋ ದುಡ್ಡು ತಗೊಂಡೋಗಿ ಇವ್ರು ಶೇರ್ ಮಾಡ್ಕೊಳ್ಳೋದಂತೆ. ನನ್ನ ಹತ್ರ ಎಲ್ಲ ವಿಡಿಯೋ ಇದೆ, ಯಾರ್ಯಾರಿಗೆ ಎಷ್ಟೆಷ್ಟು ಲಕ್ಷ ಕೊಡ್ತಾರೆ ಅಂತೇಳಿ, ದುಡ್ಡು ಕೊಡ್ತಾರೆ ಅಂತೇಳಿರೋ ವಿಡಿಯೋ ಇದೆ. ಅರ್ಥ ಆಯ್ತಾ? ರಘು ಸರ್ ಯಾಕೆ ಬಂದಿಲ್ಲ ಅಂದರೆ, ರಘು ಸರ್ಗೆ ಮಾರ್ಕೆಟ್ ಜನರ ದುಡ್ಡು ಬೇಕಾಗಿಲ್ಲ. ಅವರು ಪ್ರೀತಿ, ವಿಶ್ವಾಸ, ಅವ್ರ ಆಶೀರ್ವಾದ ಮಾತ್ರ ಬೇಕು ನಮಗೆ. ಅರ್ಥ ಆಯ್ತಾ? ನಾನು ಬರ್ದಿರೋನೇ ಮಾರ್ಕೆಟಲ್ಲಿ ನಿಮ್ಮನ್ನ ಕುಣಿಸಿದ್ದೀನಿ ಅಂದರೆ, ನಾನು ಬರ್ದಿರೋ ನಿಮ್ಮನ್ನ ಪರ್ಮನೆಂಟ್ ಮಾಡೋದು ನಂಗೆ ಗೊತ್ತಿಲ್ವಾ? ನಾನು ಮಾರ್ಕೆಟ್ ಕಾಲೇ ಇಟ್ಟಿಲ್ಲ. ಅಲ್ಲಿರೋರನ್ನ ಆರ್ ಓನ, AR ಓನ, ಆ ರೆವಿನ್ಯೂ ಇನ್ಸ್ಪೆಕ್ಟರ್ನೆಲ್ಲ ಶೇಖ್ ಅಬ್ದುಲ್ಲಾ ಮಾಡಿಬಿಟ್ಟು ಟ್ರಾನ್ಸ್ಫರ್ ಮಾಡಿಸ್ಬಿಟ್ಟಿದ್ದೀನಲ್ಲ. ಇದಕ್ಕಿಂತ ಬೇರೆ ನನ್ನ ತಾಕತ್ತು ಬೇಕಲ್ಲೇ? ಸ್ವತಃ ಕಮಿಷನರೇ ನಿಮ್ಮ ಬಗ್ಗೆ ಮಾತಾಡಂಗೆ ಮಾಡಿದ್ದೀನಲ್ಲ, ಇದಕ್ಕಿಂತ ಬೇರೆ ಬೇಕಾ? ಇನ್ಮೇಲೆ ನಿಮ್ಮನ್ನ ಯಾರನ್ನಾದ್ರೂ ಎಬ್ಬಿಸ್ಬೇಕಾದ್ರೆ ಫಸ್ಟ್ ರಾಜೇಶ್ವರಿನ ನಿಮ್ಮನ್ನೆಲ್ಲ ಕೇಳಬೇಕು. ನೀವು ಒಂದು 10 ಜನ ಕಮಿಟಿ ಆಗಬೇಕು. ನನಗೆ ಹೇಳಿದ್ರು, ರಘು ಎಲ್ಲರೂ ಬಂದುಬಿಡ್ತಾರೆ, ಒಂದು 10 ಜನ ಲೀಸ್ಟ್ ಮಾಡಿ ಅವ್ರ ಹತ್ರ ಮಾತ್ರ ಮಾತಾಡ್ತೀನಿ ಅಂತ ಹೇಳಿದ್ರು ನನ್ನ ಕಮಿಷ್ನರು. ಇವಾಗ ನೀವು ಇಷ್ಟು ಜನ ಬಂದಿದ್ರಲ್ಲ, ನಾನು ರಾಜೇಶ್ವರಿ ಇದ್ದಾರಲ್ಲ, ಯಾಕೆ ರಾಜೇಶ್ವರಿ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಸ್ವಲ್ಪ ಆ್ಯಕ್ಟಿವ್ ಆಗಿದ್ದಾಳೆ ನನ್ನ ಟಚ್ಚಲ್ಲಿ, ನಮ್ಮ ತಂಗಿಯಾಗಿ. ನೀವು ಅವ್ರಿಗೆ ಅಕ್ಕ ಆಗಿ, ತಮ್ಮ ಆಗಿ ಭಾಳ ಜನ ಇಲ್ಲಿದ್ದೀರಿ. ನೀವು ಸೇರಿಕೊಂಡು ಕರೆಕ್ಟಾಗಿ ನನಗೆ, ನೀವು 10 ಜನ ನನಗೆ ಬೇಕಾಗಿರೋದು. ಎಷ್ಟು ಜನ? ಬರೀ 10 ಜನ ನೀವು ಟೀಮ್ ಮಾಡಿ, ನಿಮಗೆ ಬುಧವಾರ ಕಮಿಷನರ್ ಜೊತೆ ಮೀಟಿಂಗಿಗೆ ನಾನು ಟೈಮ್ ಫಿಕ್ಸ್ ಮಾಡಿಸ್ಕೊಡ್ತೀನಿ. ಆಗ್ಬೋದಾ? ಮಿಸ್ ಮಾಡೋಂಗಿಲ್ಲ. ಬುಧವಾರ ನಾನು ನಿಮ್ಮ ಜೊತೆ ಕಮಿಷನರ್ ಜೊತೆ ಮಾತಾಡೋದಕ್ಕೆ ಟೈಮ್ ಫಿಕ್ಸ್ ಮಾಡಿಕೊಡ್ತೀನಿ. ಆಮೇಲೆ ಅಲ್ಲಿ ಮಂಜು ಡ್ಯೂಟಿ ಮಾಡಲಿ. ಬೇಡವಾ ಕಮಿಷನರು? ಆಯಿತು, ಅದು ಬೇರೆ ಇದೆ. ನಿಮ್ಮ ಹತ್ರ ಮಾತಾಡ್ತಾರೆ, ಹೇಳಿದ್ರೆ ಮಾಡ್ದು ಹೇಳಿ ಅವ್ರ ಹತ್ರ ಎಲ್ಲ ಮಾತಾಡಿ ಇರಲಿ. ಅರ್ಥ ಆಯ್ತಾ? ಈಗನೂ ಅಷ್ಟೇ. ಇವಾಗ ನೀವು ಅಲ್ಲಿ ಹೋಗಿದ ತಕ್ಷಣ ನಿಮ್ಗೆ ಯಾರೂ 5 ನಿಮಿಷದಲ್ಲಿ ಕೂಡ ನಿಮ್ಮನ್ನಲ್ಲಿ ತಡೆಯೋಕ್ಕಾಗಲ್ಲ. ಇಮಿಡಿಯೇಟಾಗಿ ನಿಮ್ಮ ಪಾಡಿಗೆ ನೀವು ವ್ಯಾಪಾರ ಮಾಡ್ಕೊಳ್ಳಿ. ನಿಮ್ಮ ಜೊತೆಗೆ ನಾವಿದ್ದೀವಿ. ಇಷ್ಟು ಜನ ಇದ್ದೀವಿ.